ಬಿ ಸರೋಜಾದೇವಿಯವರು ಅಂತಿಮ ದರ್ಶನಕ್ಕೆ ಈಗ ಷಣ್ಮುಖ ಅವರು ಆಗಮಿಸಿದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕನ್ನಡ ಚಿತ್ರರಂಗಕ್ಕೆ ಅಭಿನಯ ಸರಸ್ವತಿ ಅಂತಲೇ ಹೇಳ್ಬೋದು. ಆ ಒಂದು ಮುಡಿ, ಆ ಒಂದು ಪಟ್ಟ ಅವ್ರ ಮುಡಿಗೆ ಸೇರಿತ್ತು. ಯಾವ ರೀತಿ ಒಡನಾಟ ನಿಮ್ಮಲ್ಲಿತ್ತು? ನಮಗೆ ನಾವು ಅವ್ರು ನಮ್ಮನ್ನ ಸ್ವಂತ ಮನೆಯವ್ರ ಥರನೇ ಯಾವಾಗಲೂ ಅವ್ರನ್ನ ನೋಡ್ತೇವೆ. ಇದು ನಾನು ಹೇಳೋದಕ್ಕಿಂತ ಇದು ನಾವು ಹುಟ್ಟಕ್ಕೆ ಮುಂಚೆಯಿಂದ ಬಂದಿದ್ದಂಥ ಒಂದು ಬಾಂಡಿಂಗ್ ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ. ಯಾಕಂದ್ರೆ ಫಸ್ಟು ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ಚಿತ್ರರಂಗ, ಸೌತ್ ಇಂಡಿಯನ್ ಚಿತ್ರರಂಗ ಅಲ್ಲೇ ಚೆನ್ನೈಯಲ್ಲೇ ಇತ್ತು. ಎಲ್ಲರೂ ಅಲ್ಲೇ ಇದ್ದರು. ಅಲ್ಲಿಂದ ಬೆಳೆದು ಬಂದಂಥ ಒಂದು ಆ ಒಡನಾಟ ಅದು ಇಲ್ಲಿಗೆ ಬಂದ ಮೇಲೂ ಬೆಳ್ಕೊಂಡೇ ಬಂತು. ಅದು ಆರ್ಟಿಸ್ಟ್ ಅಸೋಸಿಯೇಷನ್ ಮೀಟಿಂಗ್ ನಡೆಯೋದು ನಮ್ಮ ತಾತನ ಮನೆಯಲ್ಲಿ ಕೆಲವೊಂದು ತಿಂಗಳು ನಮ್ಮ ತಾತನ ಮನೆಯಲ್ಲೇ ಆಗೋದು. ಆವಾಗ ಅವ್ರು ಬರೋರು. ಅದು ಸೆಕೆಂಡ್ ಸಂಡೇ, ಪ್ರತಿ ತಿಂಗಳು ಸೆಕೆಂಡ್ ಸಂಡೇ ಮಾಡೋರು. ಅವ್ರು ಅಲ್ಲಿಗೆ ಬರ್ತಾಯಿದ್ದಿದ್ದು, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದು, ಅವೆಲ್ಲ ಯಾವತ್ತಿಗೂ ಮರಿಲಾರ್ದಂಥ ಒಂದು ಮೂಮೆಂಟ್ಸ್. ಅದು ಮೆಮರೀಸ್ ಫಾರ್ ಎವರ್. ಮತ್ತು ಅವ್ರ ಫ್ಯಾಮಿಲಿ, ಇಂದು, ಗೌತಮ್ ಎಲ್ಲ ನಮಗೆ ಮುಂಚೆಯಿಂದನೂ ಚಿಕ್ಕ ವಯಸ್ಸಿಂದನೇ ಗೊತ್ತು. ಜೊತೆ ಎಲ್ಲ ನಾವು ಆಟ ಆಡಿದ್ದೀವಿ, ಬೆಳೆದಿದ್ದೀವಿ ಒಟ್ಟಿಗೆ. ಅದನ್ನೆಲ್ಲ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪು ಅವ್ರ ಜೊತೆಗೂ ಸಹ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು, ಎಲ್ಲೋ ತಾಯಿ ಮಗನ ಬಾಂಧವ್ಯ ತೆರೆ ಮೇಲೆ ತರ್ತಿದ್ದಾರೆ ಅನ್ನೋದು. ಹೌದು, ಯಾರಿಗೂ ಈಗಲೂ ನೋಡಿದಾಗ ಎಷ್ಟು ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಅಂದರೆ ಅವರಲ್ಲಿ ಪಾತ್ರ ಮಾಡ್ತಾಯಿದ್ದಾರೆ ಅಂತ ಅನಿಸೋದೇ ಇಲ್ಲ. ನಿಜವಾಗ್ಲೂ ಅಮ್ಮ ಮಗನೇನೋ ಅನ್ನೋ ಥರ ನಮಗೆ ಅನಿಸುತ್ತೆ. ಸಿನಿಮಾ ಬಂದು ಎಷ್ಟೋ ವರ್ಷ ಆಗಿದೆ, 40 years ಮೇಲಾಗಿದೆ. ಆದರೆ ಈಗಲೂ ನೋಡಿದ್ರೆ ಅವರಿಬ್ಬರ ಒಂದು ಪಾತ್ರ ಭಾಳ ಖುಷಿ ಕೊಡುತ್ತೆ. ಈಗ ಸರ್, ಸಿನಿಮಾ ಹೊರತುಪಡಿಸಿ ನಿಮ್ಮ ಜೊತೆಗೆ ಆಫ್ ದ ಸ್ಕ್ರೀನ್ ಅಂತ ಕುಟುಂಬದ ಜೊತೆಗೆ ಸಾಕಷ್ಟು ಒಡನಾಟ ಹೊಂದಿದ್ರು. ಮನೆಗೆ ಬರೋದಿರ್ಬೋದು, ಸಿನಿಮಾ ವಿಚಾರವಾಗಿ ಮಾತಾಡೋದಿರ್ಬೋದು, ಇದು ಯಾವ ರೀತಿ ಇತ್ತು? ಮೇಡಮ್, ನಾನು ಅವ್ರ ಬಗ್ಗೆ ಸಿನಿಮಾ ವಿಚಾರವಾಗಂತ ಅವ್ರ ಜೊತೆ ಮಾತಾಡಲಿಲ್ಲ. ಯಾಕಂದರೆ ಅವ್ರ ಜೊತೆ ಸಿನಿಮಾ ಬಗ್ಗೆ ಮಾತಾಡೋಷ್ಟು ಕೆಪಾಸಿಟಿ ಅಂತೂ ಯಾವತ್ತೂ ನಮಗೆ ಅದು ನಾನು ಬರೋದೇ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆ್ಯಸ್ ಎ ಫ್ಯಾಮಿಲಿ, ಹೌದು, ನನ್ನ ಮದುವೆ ಟೈಮಲ್ಲೂ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬರಬೇಕು ಅಂತ ಹೇಳಿದಾಗ ಅವ್ರಿಗೆ ಫೋನ್ ಮಾಡಿದಾಗ ಬರ್ಬೋದಾ, ಇಲ್ಲ ನೀವು ಊಟಕ್ಕೆ ಬರಬೇಕು, ಸುಮ್ಮನೆ ಹಂಗೆ ಬಂದು ಹೋಗಬಾರ್ದು ಅಂತ ಕರೆಸಿ ನಮಗೆ ಊಟ ಮಾಡಿಸಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಅವರು ಪ್ರತಿ ಜಾನ್ವರಿ ಅವ್ರ ಬರ್ಡೇ Jan 7th ಅಂತ ಅಂದ್ಕೊಳ್ತೀನಿ. ಅವತ್ತು ಅವರು ಪೂಜೆ ಮಾಡ್ಸೋರು ಅವ್ರ ಮನೇಲಿ ಇಲ್ಲೇ. ಪ್ರತಿ ವರ್ಷ ಫೋನ್ ಮಾಡಿ ಇನ್ವೈಟ್ ಮಾಡೋರು. ನಾವು ಪ್ರತಿ ವರ್ಷ ಬಂದ್ವಿ. ಈ ವರ್ಷ ಮಾಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಬಂದಿರಲಿಲ್ಲ. ಹೋದ ವರ್ಷ ನಾನು ಬಂದಿದ್ದೆ, ಅದು ನೆನಪಿದೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಪ್ರತಿ ಸಮ್ಮರು ಅವ್ರ ಫಾರ್ಮಲ್ಲಿ ಬೆಳೆದಂಥ ಮಾವಿನ ಹಣ್ಣು ಪ್ರತಿ ವರ್ಷ, ಈ ವರ್ಷವೂ ಐ ಥಿಂಕ್ ಜಸ್ಟ್ 2 weeks ಬ್ಯಾಕ್ ಅವ್ರ ಕಡೆಯವ್ರು ಯಾರೋ ಬಂದು ತಂದುಕೊಟ್ರು. ನಾವು ವೆಯ್ಟ್ ಮಾಡ್ತೀವಿ ಪ್ರತಿ ವರ್ಷ ಅವ್ರದ್ದು ಮಾವಿನ ಹಣ್ಣು ಬಂದಿಲ್ಲ. ಈ ವರ್ಷವೂ ಬಂತು. ಅದು ನಾವು ತಿಂದು ನಾವು ಎಂಜಾಯ್ ಇಲ್ಲ, ಯಾವಾಗಾದ್ರು ನೋಡ್ಕೊಂಬರ್ಬೇಕು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಹಿಂಗೆ ಆಗೋಯ್ತು. ಭಾಳ ಬೇಜಾರಾಯ್ತು ಮೇಡಮ್ ಅದು ನೆನೆಸ್ಕೊಂಡಾಗ. ಕೊನೆಯ ಪ್ರಶ್ನೆ ಸರ್, ಯಾವ ಸಿನಿಮಾ ಅವ್ರು ಅಭಿನಯಿಸಿದ್ದು ನಿಮಗೆ ಇನ್ನೂ ಕಾಡುತ್ತೆ? ನನಗೆ ಅವರ ಶ್ರೀನಿವಾಸ ಕಲ್ಯಾಣ, ಅಲ್ಲಿ ಅವರು ಮಹಾಲಕ್ಷ್ಮಿ ಪಾತ್ರ ಮಾಡಿದ್ದಾರೆ. ನಾರಾಯಣ ಮಹಾಲಕ್ಷ್ಮಿ ಪಾತ್ರ, ನಮ್ಮ ತಾತ ಆಮೇಲೆ ಅವರು ನಾನೇ ಭಾಗ್ಯವತಿ ಅನ್ನೋ ಹಾಡು, ಅದು ಗೊತ್ತಿಲ್ಲದೆ ಯಾವಾಗಲೂ ನನಗೆ ನೆನಪಾಗ್ತಾನೆ ಇರುತ್ತೆ. ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸಾಂಗ್ ಅದು. ಅವ್ರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಇಬ್ಬರು ಜೊತೆಗೆ. ಅದನ್ನು ಈಗಲೂ ಕಣ್ಮುಚ್ಕೊಂಡ್ರೆ ಅದು ಬೆಳಗ್ಗೆಯಿಂದ ನನಗೆ ನೆನೆಸ್ಕೊಂಡಾಗೆಲ್ಲ ಆ ಪಿಕ್ಚರೇ ಅವ್ರದ್ದು ನನಗೆ ಮೈಂಡ್ಗೆ, ನನ್ನ ಹಾರ್ಟಿಗೆ ಬರ್ತಾಯಿದೆ ಮೇಡಮ್ ಬೆಳಗ್ಗೆಯಿಂದ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಷಣ್ಮುಖ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ ನ್ಯೂಸ್, ಬೆಂಗಳೂರು.